ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಇಂದು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ಸುವರ್ಣಸೌಧ ಆವರಣದಲ್ಲಿ ಉದ್ಯಾನವನ ಮತ್ತು ಸೌಂದರ್ಯೀಕರಣದ ಕಾಮಗಾರಿಯ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವರು ಭಾಗವಹಿಸಿ ಈಗಾಗಲೇ ಮಾತನಾಡಿದ್ದಾರೆ. ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇದು ಸುವರ್ಣಸೌಧದ ಮೆರುಗನ್ನು ಹೆಚ್ಚು ಮಾಡಿದೆ. ಈ KRSನಲ್ಲಿ ನಾವು ನೋಡ್ತಾ ಇದ್ದ ಹುಡುಗರಾಗಿದ್ದಾಗ ಬೃಂದಾವನ ಗಾರ್ಡನ್, ಆಗ ಬಹಳ ಆಶ್ಚರ್ಯ ಆಯ್ತಿತ್ತು ನಮಗೆ. ವಿದ್ಯಾರ್ಥಿಗಳಾಗಿದ್ದಾಗ ಅದನ್ನು ನೋಡ್ತಾ ಇದ್ದು ಆಗ ಭಾಳ ಖುಷಿಯಾಗೋದು, ಸಂತೋಷ ಆಗ್ತಿತ್ತು. ಬಹುಶಃ ಇಲ್ಲೂ ಕೂಡ ಎಲ್ಲ ಜನರಿಗೆ ಖುಷಿಯನ್ನು ತರತಕ್ಕಂಥ, ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಭಾಳ ಜನ ಇದನ್ನು ನೋಡಲಿಕ್ಕೆ ಬರ್ಬೋದು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಇದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇದೆ. ಈ ಪ್ರತಿಮೆ ಹಿಂಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಸುಮಾರು 1.5 ಎಕರೆನಲ್ಲಿ ಈ ಉದ್ಯಾನವನ ಮತ್ತು ವಿದ್ಯುತ್ ದೀಪಗಳನ್ನು ಅಳವಡಿಸಿರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ಇದರಿಂದ ಇದರ ಸೌಂದರ್ಯ ಇಮ್ಮಡಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು